ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಹೇಳು ವಿನಯ್, ಅಮೃತನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಹ್ಞೂ ಚಿಕ್ಕಮ್ಮ, ಗಾಡ್ ಇಸ್ ಗ್ರೇಟ್. ಅದಕ್ಕೆ ಮನೆಗೆ ಬಂದರು, ಅದನ್ನೇ ಹೇಳಬೇಕು ಅಂತಾನೆ ಫೋನ್ ಮಾಡಿದೆ. ಏನು, ಅಮೃತ ಮನೆಗೆ ಬಂದ್ಬಿಟ್ಲಾ? ಯಾವಾಗ? ಇವಾಗ ತಾನೇ ಬಂದರು ಚಿಕ್ಕಮ್ಮ. ಅವಳು ಹುಷಾರಾಗಿದ್ದಾಳ? ಅವಳಿಗೇನೂ ಆಗಿಲ್ಲ ತಾನೆ? ಇಷ್ಟು ದಿವಸ ಎಲ್ಲಿದ್ಲಂತೆ? ಚಿಕ್ಕಮ್ಮ, ಸೀರಿಯಸ್ಲಿ ಅದಕ್ಕೆ ಸಾವಿನ ದೌಡೆಯಿಂದ ಆಚೆ ಬಂದಿದ್ದಾರೆ. ಯಾಕೆ, ಏನಾಯ್ತು ಅವಳಿಗೆ? ಚಿಕ್ಕಮ್ಮ, ಅದಕ್ಕೆ ಕಾಲ್ಗೆ ತಲೆಗೆ ತುಂಬ ಏಟಾಗಿದೆ. ಪ್ರಜ್ಞೆನೇ ಇಲ್ಲದೆ 2-3 ದಿನ ಆಸ್ಪತ್ರೆಯಲ್ಲಿ ಇದ್ರಂತೆ. ಅವತ್ತು ಬಂದಿರಲ್ಲ ನಮ್ಮ ಮನೆಗೆ ಇನ್ಸ್ಪೆಕ್ಟರ್ ಪ್ರತಾಪ್, ಅವರು ಅತ್ತಿಗೆಗೆ ರೆಸ್ಕ್ಯೂ ಮಾಡಿ ಕಾಪಾಡಿದ್ದಾರೆ. ಇಲ್ಲ ಅಂದಿದ್ರೆ ಅತ್ತಿಗೆ ಅವ್ರು ಬರೀ ನೆನಪಾಗಿ ಹೋಗ್ತಿದ್ರು. ತುಂಬಾ ಪೆಟ್ಟಾಗಿದ್ಯಾ? ಈಗ ಅವಳು ಹೇಗಿದ್ದಾಳೆ? ನನಗೆ ಈಗಲೇ ಅವಳನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಬೇಡ ಚಿಕ್ಕಮ್ಮ, ಅದಕ್ಕೋಸ್ಕರ ನೀವು ಇಲ್ಲಿಗೆ ಬರೋದು ಬೇಡ. ಯಾರಾದರೂ ನಿಮ್ಮನ್ನು ಫಾಲೋ ಮಾಡ್ಕೊಂಬಂದ್ರೆ ನಾವಿರೋ ಜಾಗ ಗೊತ್ತಾಗೋಗುತ್ತೆ. ವಿನಯ್, ಒಂದ್ಸಲ ಅವಳ ಕೈಯಲ್ಲಿ ಮಾತಾಡಿಸ್ತೇನಪ್ಪ? ಚಿಕ್ಕಮ್ಮ, ನಿಮ್ಮ ಕಾತರ ಹಂಬಲ ನನಗೆ ಅರ್ಥ ಆಗತ್ತೆ. ಆದರೆ ಅತ್ತಿಗೆ ಯಾರು ಫೋನ್ ಮಾಡೋದು ಬೇಡ. ಅವ್ರ ಧ್ವನಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಸ್ವಲ್ಪ ದಿನ ನಾವು ಇದನ್ನೆಲ್ಲ ಸಹಿಸಲೇಬೇಕಾಗತ್ತೆ. ಹೋಗ್ಲಿ ಬಿಡು, ಅವಳ ಗಂಡಾಂತರದಿಂದ ಪಾರಾದ್ಲಲ್ಲ, ನನಗಷ್ಟೇ ಸಾಕು. ಮತ್ತೆ ನನ್ನಿಂದ ಅವಳ ತೊಂದರೆನಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಅವಳು ಬೇಗ ಗುಣ ಆದರೆ ನನಗಷ್ಟೇ ಸಾಕು. ನೋಡು ವಿನಯ್, ನೀವೆಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವಳಿಗೆ ಧೈರ್ಯ ಹೇಳಿಪ್ಪ. ಸರಿ ಚಿಕ್ಕಮ್ಮ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ಅತ್ತಿಗೆನ ಚೆನ್ನಾಗಿ ನೋಡ್ಕೋತೀವಿ. ನಾವಿನ್ನೂ ಎಷ್ಟು ದಿವಸ ಅಂತ ಇಲ್ಲಿರೋದು? ನನ್ಗೆ ವಾಪಸ್ ಮನೆಗೆ ಹೋಗ್ಬೇಕು ಅನ್ನಿಸ್ತಿದೆ. ಇಲ್ಲ ಶಾಂತಲಾ, ಇನ್ಸ್ಪೆಕ್ಟರ್ ಹೇಳೋ ತನಕ ನಾವು ಯಾರು ಇಲ್ಲಿಂದ ಕದಲೋ ಹಾಗೆ ಇಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ, ಎಲ್ಲೂ ಹೊರಗಡೆ ಹೋಗೋ ಆಗಿಲ್ಲ. ಒಂಥರ ಗೃಹ ಬಂಧನದಲ್ಲಿ ಇದ್ದ ಹಾಗಿದೆ. ಯಾರಾದರೂ ಇಲ್ಲಿರಿ, ನಾನಂತೂ ಅಲ್ಲಿ ಹೊಟ್ಟೋಗ್ತೀನಿ. ನನಗಿಲ್ಲಿ ಸಾಕಾಗೋಗಿದೆ. ಇದು ನಿಮ್ಮನೆ, ನೀನೇ ಹೀಗಂದ್ರೆ ಹೇಗಮ್ಮ ವಶ? ಹಾಗಲ್ಲ ಮಾವ, ನಾನು ಆ ಮನೆಗೆ ತುಂಬ ಹೊಂದ್ಕೊಂಡ್ಬಿಟ್ಟಿದ್ದೆ. ಈಗ ಇಲ್ಲಿರೋದು ತುಂಬ ಕಷ್ಟ ಆಗ್ತಿದೆ. ವರ್ಷ, ಏನೇ ಕಷ್ಟ ಆದರೂ ಚಿಕ್ಕಮ್ಮ ಹೇಳೋ ತನಕ ನೀನು ಅಲ್ಲಿಗೆ ಹೋಗೋ ಹಾಗಿಲ್ಲ. ಸುಮ್ಮನೆ ಅಪಾಯನ ನಾವೇ ಮೈ ಮೇಲೆ ಕೇಳ್ಕೊಳ್ಳೋದು. ಚಿಕ್ಕಮ್ಮ ಹೇಳಿದಾರಲ್ಲ, ಸಮಯ ನೋಡಿ ಕರ್ಸ್ಕೋತೀನಿ ಅಂತ. ನನಗೆ ಅತ್ತೆನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ದಯವಿಟ್ಟು ಅವ್ರನ್ನೊಂದ್ಸರಿ ಇಲ್ಲಿ ಕರೆಸ್ತೀರಾ? ಅಮೃತ, ಶಕುಂತ್ಲಾನು ನಿನ್ನ ನೋಡೋದಕ್ಕೆ ತುದಿಗಾದಲ್ಲಿ ನಿಂತಿದ್ದಾಳಮ್ಮ. ಆದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತಲ್ವಾ? ಅದಕ್ಕೆ ಶಕುಂತ್ಲಾ ಅಲ್ಲೇ ಇರ್ಲಮ್ಮ, ಇಲ್ಲಿಗೆ ಬರೋದು ಬೇಡ. ಏನು ಮಾವ,
ಕನಿಷ್ಠ ಪಕ್ಷ ಫೋನ್ನಲ್ಲಾದರೂ ಮಾತಾಡ್ತೀನಿ, ಆಗ್ಲಾದರೂ ಮನ್ಸಿಗೆ ಸಮಾಧಾನ ಆಗುತ್ತೆ. ಬೇಡ ಅತ್ತಿಗೆ, ಯಾರಾದರೂ ಫೋನ್ ಟ್ರ್ಯಾಪ್ ಮಾಡಿದ್ರೆ ಕಷ್ಟ. ಸ್ವಲ್ಪ ದಿನ ನೀವು ಫೋನಲ್ಲಿ ಮಾತಾಡದೇ ಇರೋದೇ ಒಳ್ಳೆಯದು. ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲ, ಯಾರೋ ಎಲ್ಲೋ ಸತ್ತಿದ್ದಕ್ಕೆ ನಾವು ವನವಾಸ ಪಡೋ ಹಾಗಾಯ್ತು. ಛೇ ಅಮೃತ, ನಿನ್ ಪಾಡಿಗೆ ನೀನು ಬರೋದು ಬಿಟ್ಟು ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ? ನೋಡು, ನಿನ್ನಿಂದ ನಾವೆಲ್ಲ ಎಂಥ ಪೀಕ್ಲಾಟಿಗೆ ಸಿಕ್ಕಾಕೊಂಡಿದ್ದೀವಿ. ನೀನು ತಲೆ ಓಡಿಸ್ಕೊಂಡೆ, ನಮ್ಮನ್ನು ಇಕ್ಕಟ್ಟಲ್ಲಿ ಸಿಕ್ಸ್ಬಿಟ್ಟೆ. ವರ್ಷ ಸ್ವಲ್ಪ ಸುಮ್ಮನೆ ಇರಮ್ಮ. ಇದೆಲ್ಲ ಒಂದು ಸತ್ವ ಪರೀಕ್ಷೆ ಇದ್ದ ಹಾಗೆ ಎದುರಿಸಲೇಬೇಕು, ಬೇರೆ ದಾರಿನೇ ಇಲ್ಲ. ಚಾನ್ಸ್ಲ, ಅಮೃತ ಊಟದ ವ್ಯವಸ್ಥೆ ಮಾಡು, ಅವಳು ಊಟ ಮಾಡಿ ಮಲಕ್ಕೊಳ್ಳಿ. ಸರಿ ಅಮೃತ, ನಿನ್ನ ರೂಮಲ್ಲಿರೋ, ನಾನು ಅಲ್ಲಿಗೆ ಊಟ ತಂದ್ಕೊಡ್ತೀನಿ. ಬೆಳಗ್ಗೆ ಎಷ್ಟು ಯೋಚನೆ ಮಾಡಿದ್ರೂ ಅಷ್ಟೇ, ನಾವು ಪರಿಸ್ಥಿತಿಯೊಂದಿಗೆ ರಾಜಿ ಮಾಡ್ಕೊಂಡು ಬದುಕಬೇಕು. ಅದೇ ಜೀವನ. ನಡೀರಿ, ಎಲ್ಲರೂ ಒಂದು ತುತ್ತು ತಿಂದು ಮಲ್ಗೋಣ. ನಡಿ. ಮೇಡಮ್, ಹಾಲು. ಏನು ನೋಡ್ತಾ ನಿಂತಿದ್ಯಾ? ಗ್ಲಾಸಿಗೆ ಹಾಲು ಹಾಕು. ಸರಿ ಮೇಡಮ್. ಹಾಲು ಕೊಟ್ಟಾಯ್ತಲ್ಲ, ಹೋಗಿ ನಿನ್ ಕೆಲಸ ಮಾಡ್ಕೊ. ಪರಮ ಪತಿವ್ರತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉಳಿದು ಹೋಗಿ ಪಾಪದ ಮೂಟೆ ನಿನ್ನ. ಏನೇ ವರ್ಷ, ಹೇಗಿದೆ ವನವಾಸ? ಓಹ್, ಸಾಕಾಗೋಗಿದೆ. ಅಮ್ಮ, ಅಮೃತ ಮನೆಗೆ ಬಂದ್ಲು, ಗೊತ್ತಾಯ್ತಾ? ಏನು, ಇಷ್ಟು ಬೇಗ ಮನೆಗೆ ಕರ್ಕೊಂಡ್ಬಂದ್ಬಿಟ್ರಾ? ಅಯ್ಯೋ, ಈಗಲೇ ಕರ್ಕೊಂಬರೋದು ಬೇಡ ಅಂತ ಹೇಳಿದ್ನಲ್ಲೇ. ವಿನಯ್ದೆ ಒಂದು ದೊಡ್ಡ ಗಲಾಟೆ. ಅವರೇ ಅಷ್ಟು ಒತ್ತಾಯ ಮಾಡ್ತಿರೋವಾಗ ನಾನೇಗೆ ಬೇಡ ಅನ್ನೋದು? ವಿನಯ್ ಕೇಳಿದ್ರು ಅಂತ ಇನ್ಸ್ಪೆಕ್ಟರ್ ಅವಳನ್ನ ಕರ್ಕೊಂಡ್ಬಂದ್ಬಿಟ್ರಾ? ಮತ್ತಿನ್ನೇನು ಮಾಡ್ತಾರೆ? ಬೇಗ ನಮ್ಮ ಅತ್ತಿಗೆ ನಮ್ಮ ವಶಕ್ಕೆ ಕೊಡಿ, ಇಲ್ಲ ಅಂದರೆ DIGಗೋ ಕಮಿಷನರ್ಗೋ ಕಂಪ್ಲೇಂಟ್ ಕೊಡ್ತೀವಿ ಅಂತ ಇನ್ಸ್ಪೆಕ್ಟರ್ ಹತ್ರನೂ ಜಗಳ ಮಾಡಿಬಿಟ್ರು. ಆ ಇನ್ಸ್ಪೆಕ್ಟ್ರು ವಿಧಿ ಇಲ್ಲದೆ ಅಮೃತನ ಮನೆಗೆ ಕರ್ಕೊಂಬಂದಿದ್ದಾರೆ. ನಿನ್ ಗಂಡಂಗೆ ಮಾಡಕ್ ಬೇರೆ ಕೆಲಸ ಇಲ್ವಂತ ಸುಮ್ಮನೆ ಇರಬೇಕಾಗಿತ್ತು ತಾನೇ. ಒಟ್ಟಲ್ಲಿ ನಿನ್ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಸೌಭಾಗ್ಯ ಅವಳಿಗೆ ಸಿಕ್ಕಿದೆ ಬಿಡು. ಅದನ್ನ ಯಾಕೆ ಹೇಳ್ತೀಯ? ಎಲ್ಲ ಅವಳು ಕೂತಿದ ಕಡೆನೇ ಹಿಡಿಬೇಕು, ಜೊತೆಗೆ ಮಗುನು ನೋಡ್ಕೋಬೇಕು. ನಂಗೆ ಸುಸ್ತು ಸಂಕಟ ಜಾಸ್ತಿ ಆಗಿದೆ. ನನ್ನನ್ನು ಯಾರು ಕೇಳೋರೇ ಇಲ್ಲ, ಎಲ್ಲ ಅಮೃತ ಅಮೃತ ಅಂತ ತಲೆ ಮೇಲೆ ಹೊತ್ಕೊಂಡು ಪುಣ್ಯವರೇ ಆಗಿದ್ದಾರೆ. ಇದ್ರ ದೃಷ್ಟಿಲೂ ಈಗ ಅವಳು ದೊಡ್ಡ ಹೀರೋಯಿನು, ನಾನು ಮನೆ ಕೆಲಸ ಮಾಡೋ ಮಾಮೂಲಿ ಆಯ. ಮನೆಯಲ್ಲಿ ಕತ್ತೆ ಥರ ಕೆಲಸ ಮಾಡಬೇಕು. ನೀನು ನೋಡಿದ್ರೆ ಆ ಕೋಮಲ್ನು ಕರ್ಕೊಂಡೋಗಿದ್ಯಾ. ಅವಳು ಇಲ್ಲೇ ಇದ್ದಿದ್ರೆ ಚೆನ್ನಾಗಿ ಚರ್ಬಿ ಇಳಿಸ್ಬೋದಿತ್ತು. ನಾನೇನೇ ಮಾಡಲಿ, ನಾನು ಬೇಡ ಅಂದ್ರು ನಿಮ್ಮ ಶಕುಂತಲಾ ಅತ್ತೆನೆ ಅವಳನ್ನ ಇಲ್ಲಿಗೆ ಕಳಿಸಿದ್ದು. ಅವಳು ಇಲ್ಲಿ ಕೂಡ ನನ್ನ ಖುಷಿಗೆ ಸಂತೋಷಕ್ಕೆ ಹುಳಿ ಹಿಂಡ್ತಾನೇ ಇದ್ದಾಳೆ. ಅಮ್ಮ, ಅತ್ತೆಗೂ ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ಮನೆ ಅಂತೂ ತಿಪ್ಪೆ ಆಗಿ ಬಿದ್ದಿದೆ. ಅಡುಗೆ ಮನೆ ಅಂತೂ ದೇವ್ರಿಗೆ ಪ್ರೀತಿ. ಸಕ್ಕರೆ ಡಬ್ಬಕ್ಕೆ ಕೈ ಹಾಕಿದ್ರೆ ರವೆ ಸಿಗುತ್ತೆ, ರವೆ ಡಬ್ಬಕ್ಕೆ ಕೈ ಹಾಕಿದ್ರೆ ಸೋಡಾ ಸಿಗುತ್ತೆ.
ನನಗಂತೂ ಸಾಕಾಗೋಗಿದೆ. ಯಾರ ಹತ್ರ ತಲೆ ಚಚ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಮನೆ ಕೆಲಸನೂ ಮಾಡಬೇಕು, ಅಮೃತದ ಸೇವೆನೂ ಮಾಡಬೇಕು. ನನ್ನ ಕರ್ಮ. ಲೇ ವರ್ಷ, ಅಲ್ಲಿ ಯಾಕೆ ಬಿದ್ದು ಓದಾಡ್ತಿದ್ಯಾ? ಇಲ್ಲಿಗೆ ಬಂದ್ಬಿಡು. ನನಗೂ ಅಲ್ಲಿ ಯಾವಾಗ ಬರ್ತೀನೋ ಅಂತ ಅನ್ಸ್ಬಿಟ್ಟಿದೆ. ಆದಷ್ಟು ಬೇಗ ಬರ್ತೀನಿ, ನೀನು ಫೋನ್ ಇಡು. ಇಲ್ಲಿ ಯಾರು ಇಲ್ಲಿ ಚಾಕ್ರಿ ಮಾಡ್ತಾರೆ? ಅಮ್ಮ ಹೇಳ್ದಾಗೆ ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಲ್ಲೋಗಿ ಆರಾಮಾಗಿದ್ಬಿಡ್ಬೇಕು. ಸವಿತಾ ಅವ್ರ, ನನಗೆ ಯಾಕ ಅನುಮಾನ ಬರಾಕತ್ತೈತ್ರಿ? ಏನ್ ರಾತ್ರಿ ನಮ್ಮ ಮಳೆಯಂದ್ರು ಫೋನ್ ಹಚ್ಚಿದ್ರು. ನಾನು ಎಲ್ಲರಿಗೂ ರೊಕ್ಕ ಕೊಟ್ಟಿನಿ, ಯಾರಿಗೂ ಮೋಸ ಮಾಡೇ ಇಲ್ಲ ಅಂತ ಹೇಳ್ದ. ಹೌದಾ? ಹಾಗಾದ್ರೆ ಯಶೋದ ನಿಮ್ ಮಳಿಯಂದ್ರನ್ನ ರೌಡಿಗಳು ಹುಡುಕ್ತಾ ಇದಾರೆ ಅಂತೆಲ್ಲ ಹೇಳಿದ್ಲಲ್ರಿ? ಅಯ್ಯ, ಆಕಿನೇನ್ರಿ ನಂಬೋದು? ಆಕಿ ಯಾವಾಗ ಖರೆ ಹೇಳ, ಬರೀ ಸುಳ್ಳು ಹೇಳ್ತಿರ್ತಾಳ. ಸರಿ, ನಿಮ್ಮ ಅನುಮಾನ ಯಾಕೆ? ಬನ್ನಿ ಯಶೋದ ಅವ್ರನ್ನ ಕೇಳೋಣ. ನಡ್ ಹೋಗ ನಡ್. ರೀ ಮಾಲ್ತಿ, ಅಲ್ಲಿ ನೋಡಿ ಯಾರೋ ಹೆಂಗಸ್ ನಿಂತಿದ್ದಾಳೆ. ಅವಳನ್ನ ಕೇಳಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಹೌದ್ ನೋಡ್ರಿ, ಯಶೋದ ಏನ ಕರಾಮತ್ ನಡ್ಸಾಳ ಅನ್ನೋದು ಎಲ್ಲ ಗೊತ್ತಾಗತ್ತೆ. ಕೇಳು ನಡ್ರಿ. ಯಾರವ ನೀನು? ಹೊಸ್ತಾಗ್ ಬಂದಿಯೇನ? ನಿನ್ನೆ ಕೇಳ್ತಾ ಇರೋದು ಹೊಸ್ತಾಗ್ ಬಂದಿದೀಯಾ ಅಂತ. ಹೌದಮ್ಮ ಅವ್ರೆ, ನಾನು ಹೊಸದಾಗಿ ಕೆಲ್ಸಕ್ಕೆ ಬಂದಿದ್ದೀನಿ. ಈ ಮನೆ ಕೆಲಸ ಐತಂತ ಯಾರು ಹೇಳಿದ್ರು ನಿನಗ? ಯಶೋದ ಅವರು ಹಳ್ಳಿಯಿಂದ ನನ್ನನ್ನು ಕೆಲ್ಸಕ್ಕೆ ಕರೆಸ್ಕೊಂಡ್ರು. ಆದರೆ ನನಗಿಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ? ಇದು ದೊಡ್ಡ ಮನೆ, ಸಂಬಳ ಜಾಸ್ತಿ ಕೊಡ್ತಾರಲ್ಲ. ಎಷ್ಟು ದುಡ್ಡು ಕೊಟ್ರೆ ಏನಮ್ಮ? ಪ್ರಾಣದ ಮೇಲೆ ನಂಬಿಕೆನೇ ಇಲ್ಲ ಅಂದಮೇಲೆ ದುಡ್ಡು ತಗೊಂಡು ಏನು ಮಾಡೋದು? ಯಾಕಂಗ್ ಮಾತಾಡಕತ್ತಿ? ಏನಾಗಿತ್ತು ನಿನಗಿಲ್ಲ? ಅದ್ಯಾರೋ ಪಕ್ಕದ ಮನೆಯಲ್ಲಿ ಸಂದೀಪ್ ಅಂತೆ, ಅವ್ರನ್ನ ಯಾರೋ ರೌಡಿಗಳು ಹುಡುಕ್ತಾ ಇದ್ದಾರಂತೆ. ಈ ಮನೆ ಮೇಲೂ ಕಣ್ಣಿಟ್ಟಿದ್ದಾರಂತೆ. ಎಲ್ಲಿಂದಾನೋ ಬಂದು ನಾನು ಯಾಕೆ ಇಲ್ಲಿ ಸಾಯ್ಬೇಕು? ಅದಕ್ಕೆ ಇನ್ನೊಂದು 2 ದಿವಸ ಇಲ್ಲಿ ಕೆಲಸ ಮಾಡಿಬಿಟ್ಟು ಊರಿಗೆ ಹೊರಟೋಗೋಣ ಅಂತಿದ್ದೀನಿ. ಅಕ್ಕಪಕ್ಕದವ್ರ ಜೊತೆಲಿ ಮಾತಾಡಿದ್ರೆ ಅನುಮಾನ ಬರುತ್ತೆ ಅಂತ ಅಮ್ಮ ಅವ್ರು ಹೇಳಿದ್ದಾರೆ. ನಾ ಬರ್ತೀನಿ. ರೀ ಮಾಲ್ತಿ, ಈ ಅಮ್ಮ ನಿಮ್ಮ ಮಳಿನ ವಿಷಯ ಹೇಳ್ತಿದಾರ್ರಿ. ಹಾಗಾದ್ರೆ ಯಶೋದ ಸುಳ್ಳು ಹೇಳಿಲ್ಲ, ನಿಜನೇ ಹೇಳಿದ್ದಾರೆ ಹಂಗಂತೀರ? ಹೌದ್ರಿ, ನನಗೂ ಒಂದು ಮೂನೆ ಅನುಮಾನ ಬರಾಕತ್ತೈತಿ. ಯಾವ್ದು ನಂಬಕ್ಕೋ ಯಾವ್ದು ಬಿಡ್ಬೇಕೋ ಒಂದು ತಿಳಿವೊಂದು ಮೂನಿ ಕಣ್ಣು ಕಟ್ಟಿದಂಗ ಆಗೈತ್ರಿ. ಅಯ್ಯೋ, ಎಲ್ಲೋದು ಸಾಬ್ರಿ ನಮಗೆ ಯಾಕೆ ಬೇಕು? ನೋಡ್ರಿ ಬಜಾರ್ಗೆ ಹೋಗೋಣ. ಮತ್ತ ಆ ರೂಢಿಗಳ ಕೈಯ ಸಿಕ್ಕೊಂಡ್ರ ಎಲ್ಲೋದು ಪೋಜಿತಿ ಅನುಭವಿಸ್ಬೇಕು. ಬರ್ರಿ ಹೋಗೋಣ, ಬರ್ರಿ ಬನ್ನಿ. ಹೋದ್ರೆ ಸಾಕಾಗೈತೆ, ಬರ್ರಿ ಮೊದ್ಲು ಹೋಗೋಣ. ಯಶೋದ ಹೇಳಿದ್ದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳಕ್ಕೆ ಮಾಲತಿ ಬಂದಿದ್ಲು ಅಂತ ಅನಿಸುತ್ತೆ. ಇನ್ನು ಮೇಲೆ ಇವರಿಬ್ರು ಈ ಕಡೆ ತಲೆ ಇಟ್ಟು ಮಲಗಲ್ಲ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಓ ಇನ್ಸ್ಪೆಕ್ಟರ್, ಬನ್ನಿ ಸರ್. ಹೇಳಿ ವಿನಯ್, ಏನೋ ಮಾತಾಡಬೇಕು ಅಂತ ಫೋನ್ ಮಾಡಿದ್ರಿ? ಸರ್, ಇನ್ನು ಎಷ್ಟು ದಿನ ಅಂತ ಈ ಥರ ಹೌಸ್ ಅರೆಸ್ಟಲ್ಲಿ ಇರೋದು? ನಮ್ಮ ಅತ್ತಿಗೆ ಆ ರೌಡಿಗಳ ವಿರುದ್ಧ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ. ಅಲ್ಲಿಗೆ ನಮ್ಗೆ ಲೀಗಲ್ ಪ್ರೊಟೆಕ್ಷನ್ ಸಿಗತ್ತೆ. ಈ ಥರ ತಲೆ ಮರೆಸ್ಕೊಂಡು ಬದುಕೋ ಗೋಜಿಲ್ಲ. ಓಕೆ, ಕಂಪ್ಲೇಂಟ್ ಕೊಟ್ಮೇಲೆ ಏನು ಮಾಡ್ತೀರಾ?
ಈ ಕೊಲೆ ಹೇಗೆ ನಡೀತು ಅನ್ನೋದನ್ನ ನಮ್ಮ ಅತ್ತಿಗೆ ಕೋರ್ಟಲ್ಲಿ ಹೇಳ್ತಾರೆ. ಇವರು ಯಾವ ಕೊಲೆ ಬಗ್ಗೆ ಹೇಳ್ತಾರೆ? ಅದೇ ಸರ್, ಸ್ವರೂಪನ ಹುಡುಗಿದು. ಯಾರವರು? ಎಲ್ಲಿ ಕೊಲೆ ಆದರು? ಯಾವಾಗ ಕೊಲೆ ಆದರು? ಇನ್ಸ್ಪೆಕ್ಟರ್, ಏನ್ ಮಾತಾಡ್ತಾ ಇದ್ದೀರಾ? ಆ ಹುಡುಗಿ ಕೊಲೆ ಆಗಿದ್ದನ್ನ ಅಮೃತ ನೋಡಿದ್ಲು ಅಂತ ತಾನೆ ನಾವೆಲ್ಲ ಈ ರೀತಿ ವನವಾಸ ಅನುಭವಿಸ್ತಾ ಇರೋದು. ಅದು ನನಗೆ ಅಮೃತ ಅವರಿಗೆ ಮಾತ್ರನೇ ಗೊತ್ತಿರೋದು. ನಮ್ಮ ಡಿಪಾರ್ಟ್ಮೆಂಟ್ ದೃಷ್ಟಿಯಲ್ಲಿ ಅಂತ ಯಾವ ಕೊಲೆನೂ ನಡೆದಿಲ್ಲ. ಏನು ಇನ್ಸ್ಪೆಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ? ಇನ್ಸ್ಪೆಕ್ಟರ್, ಏನು ಹೇಳ್ತಿದ್ದೀರಾ ನೀವು? ಹೌದು, ಆ ಥರ ಯಾರೂ ಯಾವ ಕಂಪ್ಲೇಂಟನ್ನು ಲಾಂಚ್ ಮಾಡಿಲ್ಲ. ಕೊಲೆ ಇರಲಿ, ಮಿಸ್ಸಿಂಗ್ ಅಂತಲೂ ಕಂಪ್ಲೇಂಟ್ ಬಂದಿಲ್ಲ. ಹೋಗ್ಲಿ ಅಂದರೆ ಆ ಹುಡುಗಿ ಬಾಡಿ ಕೂಡ ಸಿಕ್ಕಿಲ್ಲ. ಅಂಥದ್ರಲ್ಲಿ ಸುಪ್ರಿಯಾ ಅನ್ನೋರು ಕೊಲೆ ಆಗಿದ್ದಾರೆ ಅಂದರೆ ಯಾರು ನಂಬ್ತಾರೆ? ಮತ್ತೆ ನಮ್ಮ ಅತ್ತಿಗೆ ವಿಟ್ನೆಸ್ ಅಲ್ವಾ? ಹೌದು. ಇವರು ಬದುಕಿದ್ರೆ ಆ ಹುಡುಗಿ ಸತ್ತಿದ್ದಾಳೆ ಅಂತ ಯಾರಾದರೂ ಕಂಪ್ಲೇಂಟ್ ಕೊಟ್ರೆ ಆಗ ವಿಟ್ನೆಸ್ ವಿಷಯ ಬರುತ್ತೆ. ಅಷ್ಟರೊಳಗೆ ಅಮೃತ ಅವ್ರನ್ನ ಮುಗಿಸ್ಬಿಟ್ರೆ ಎಲ್ಲ ಕಾಲಗರ್ಭದಲ್ಲಿ ಕೂತೋಗುತ್ತಲ್ಲ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಏನಪ್ಪ, ನೀನು ತುಂಬ ಕಷ್ಟದಲ್ಲಿದೆಯಲ್ಲ? ಹೂನಮ್ಮ, ಏನ್ ಮಾಡಕ್ಕಾಗತ್ತೆ? ಕಷ್ಟ ಅಂತ ಅಳ್ತಾ ಕೂರಕ್ಕಾಗತ್ತಾ? ದುಡುಕ್ ತಿನ್ಲೇಬೇಕಲ್ಲ. ಪಾಪ, ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಯಾಕಮ್ಮ, ಯಾಕೀಗ ಹೇಳ್ತಿದ್ದೀರಾ? ಏನೂ ಇಲ್ಲಪ್ಪ, ನಾಳೆಯಿಂದ ನಮ್ಮ ಹಳೆ ಮಾಲಿನೇ ಮತ್ತೆ ಕೆಲಸಕ್ಕೆ ಬರ್ತಿದ್ದಾನಂತೆ. ನಿನ್ನ ಅವಶ್ಯಕತೆ ಇಲ್ಲ ಅಂತ ಅಮ್ಮ ಅವ್ರು ಹೇಳಿದ್ರು. ಏಕೆ ಅದಂಗೆ ನನ್ನ ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ? ಏನ್ ಮಾಡೋದಪ್ಪ, ಮೊದಲಿಂದ ಅವನೇ ಕೆಲಸ ಮಾಡ್ತಾ ಇದ್ನಂತೆ. ಅವನಿಗೂ ಸಂಸಾರದ ತಾಪತ್ರೆಯ ಇರ್ತದಲ್ವಾ? ಅವನ್ನ ಕೆಲಸ ಇಲ್ಲ ಅಂತ ಓಡ್ಸಕ್ಕಾಗತ್ತಾ? 2 ದಿವಸ ಕೆಲಸ ಮಾಡಿದ್ಯಲ್ಲ, ಅಮ್ಮ ಅವರು ದೊಡ್ಡ ಮನ್ಸು ಮಾಡಿ 1 ತಿಂಗಳು ಸಂಬಳ ಕೊಟ್ಟಿದ್ದಾರೆ. ತಗೋ, ಇದನ್ನ ತಗೊಂಡು ಬೇರೆ ಎಲ್ಲಾದ್ರೂ ಕೆಲಸ ಹುಡುಕ ಹೋಗು. ಇಲ್ಲ, ನಂಗೆ ದುಡ್ಡು ಬೇಕಾಗಿಲ್ಲ. ನಂಗೆ ಕೆಲಸ ಬೇಕು. ಕೇಳ್ದೆ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ನಮ್ದು ಯೂನಿಯನ್ ಇದೆ, ಜನ ಕರ್ಕೊಂಡು ಬಂದು ಗಲಾಟೆ ಮಾಡಿಸ್ತೀನಿ. ನಾನು ಕೆಲಸ ಬಿಟ್ಟು ಹೋಗಲ್ಲ ಅಂದ್ರೆ ಹೋಗಲ್ಲ. ಇವನ್ ಮಾಲಿ ಅಲ್ವೇ ಅಲ್ಲ, ಖಂಡಿತ ಆ ACP ಕಡೆಯವನೇ ಆಗಿರ್ಬೇಕು. ಇವನ್ ಜೊತೆಲಿ ಯಾವ ಗಲಾಟೆನೂ ಮಾಡ್ಕೊಳ್ದೆ ಇವನ್ ಮೇಲೊಂದು ಕಣ್ಣಿಟ್ಟಿರ್ಬೇಕು. ಅದಕ್ಕೆ ನಾನು ಹೇಳ್ತಿರೋದು, ಈ ವಿಷಯ ತುಂಬ ಕಾಂಪ್ಲಿಕೇಟೆಡ್ ಅಂತ. ಇದೊಂದು ಪೊಲಿಟಿಕಲಿ ಮೋಟಿವೇಟೆಡ್ ಮರ್ಡರ್. ಇದ್ರ ಹಿನ್ನೆಲೆ ಏನು ಅಂತ ನಿಮಗೆ ನಿಧಾನಕ್ಕೆ ತಿಳಿಯುತ್ತೆ. ಮೊದಲು ಆ ಹುಡುಗಿ ಮೂಲ ಹುಡುಗಿ, ಅವ್ರ ಬಗ್ಗೆ ನಮ್ಮ ಡಿಪಾರ್ಟ್ಮೆಂಟ್ನ ಹೈಯರ್ ಅಥಾರಿಟೀಸ್ಗೆ ಯಾರಾದರೂ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಬೇಕು.
ಅದನ್ನು ಹೇಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣ. ಪದೇ ಪದೇ ನನಗೆ ಫೋನ್ ಮಾಡೋದಾಗಲಿ ಮೀಟ್ ಮಾಡೋದಾಗಲಿ ಬೇಡ. ಸರ್, ಹುಷಾರಾಗಿರಿ. ಟೇಕ್ ಕೇರ್.